ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿವಸ ಆಯಿತು ವಿಡಿಯೋ ಹಾಕಿ, 10 ದಿವಸ ಮೇಲೇ ಆಯಿತು. ಒಂದು ಸ್ವಲ್ಪ ಹುಷಾರಿರಲಿಲ್ಲ, ಹಂಗಾಗಿ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಇವತ್ತು ಬಂದು ಬ್ಯಾಕ್ ಟು ನಾರ್ಮಲ್ ಅನ್ನೋ ಥರ ವೀಡಿಯೋಸು ಮಾಡ್ತಾಯಿದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಮನಿ ಸೇವಿಂಗ್ ಟಿಪ್ಸು ಮೇಯ್ನಾಗಿ ಯಾವ ರೀತಿ ಅದಕ್ಕೆ ಮೋಟಿವೇಟ್ ಆಗಬೇಕು ಅನ್ನೋ ಥರ, ಮತ್ತು ಚಿಕ್ಕದಾಗಿ ಒಂದು ರೆಸಿಪಿ, ಮತ್ತು ಒಂದು ನಾರ್ಮಲ್ ಟೆಂಪಲ್ ವ್ಲಾಗು, ಇದೆಲ್ಲನೂ ನಿಮಗೆ ಒಂದು ಕಂಪ್ಲೀಟ್ ವ್ಲಾಗ್ ಆಗಿರುತ್ತೆ. ಬೋರ್ ಎಲ್ಲ ಏನಾಗಲ್ಲ. ಸೊ ಕೊನೆವರೆಗೂ ವಿಡಿಯೋನ ನೋಡಿ. ಸೊ ಬೆಳಗ್ಗೆ ಟಿಫನ್ಗೆ ನಾನು ಅವರೆಕಾಳು ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಇದು ಅವರೆಕಾಳು ಸೀಸನ್ ಇದ್ದಾಗಲೇ ತೆಗೆದಂತಹ ವಿಡಿಯೋ ಪೋಸ್ಟ್ ಮಾಡೋಕ್ಕಾಗಲಿಲ್ಲ. ನಾರ್ಮಲ್ ಏನು ಚಿತ್ರಾನ್ನ ಮಾಡ್ತೀವಿ ಅದೇ ಪ್ರೊಸೀಜರೇ. ಏನಂದರೆ ನಾವು ಎಕ್ಸ್ಟ್ರಾ ಬಂದು ಅವರೆಕಾಳನ್ನು ಹಾಕ್ತೀವಿ ಅಷ್ಟೇ, ಇನ್ನೇನಿಲ್ಲ. ಸ್ವಲ್ಪ ಬೇಕು ಅಂದರೆ ಕೊಬ್ಬರಿನ ಕೂಡ ನಾವು ಹಾಕ್ಕೋಬೋದು. ಮತ್ತು ಬಂದು ನಾವು ಅದಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ಮತ್ತು ಹಸಿಮೆಣಸಿನ್ಕಾಯಿ ಇದನ್ನೆಲ್ಲ ರುಬ್ಕೊಂಡು ಕೂಡ ಮಸಾಲೆ ಅವರೆಕಾಯಿ ಚಿತ್ರಾನ್ನ ಥರ ಮಾಡ್ಕೊಳ್ಬೋದು. ಸೊ ನಾನು ಅಷ್ಟೇ ಈಗ ಬಂದು ಹಸಿಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಕೊಬ್ಬರಿ ಇದನ್ನೆಲ್ಲ ರುಬ್ಕೊಂಡಿದ್ದೆ, ಅದೇನೇ ಅಲ್ಲಿರೋದು. ಸೊ ಅದನ್ನೆಲ್ಲ ಹಾಕಿ ನಾನು ಮಸಾಲೆ ಅವರೆಕಾಳು ಚಿತ್ರಾನ್ನ ಥರ, ಹಾಗೆ ನಾರ್ಮಲ್ ಸಿಂಪಲ್ಲೇ, ಇದನ್ನೆಲ್ಲ ಏನು ಎಕ್ಸ್ಪ್ಲೈನ್ ಮಾಡಬೇಕು ಅನ್ನೋದು ಏನಿಲ್ಲ. ಸೊ ಹಾಗೆ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂತಂದರೆ, ನಾರ್ಮಲಾಗೆ ನಾವು ಬಂದು ಮನಿ ಸೇವಿಂಗ್ ಮಾಡಬೇಕು ಅಂತೇಳಿ ಸ್ಟಾರ್ಟ್ ಮಾಡ್ಕೋತೀವಿ ಎಲ್ಲರೂ ಅಷ್ಟೇ. ನಾನು ಅಷ್ಟೇ ಬಿಗಿನಿಂಗಲ್ಲೆಲ್ಲನೂ ಅಂದರೆ ಮದುವೆಗೆ ಮುಂಚೆ ಸ್ಕೂಲ್ ಡೇಸಲ್ಲಿ, ಕಾಲೇಜ್ ಡೇಸಲ್ಲೆಲ್ಲ ಮನಿ ಸೇವಿಂಗ್ ಅಂತಂದಾಗಲೇ ನಮ್ಮ ಮನಸ್ಸಲ್ಲಿ ಬರೋದೇನು, ಒಂದು ಒಡವೆ ತೊಗೋಬೇಕು, ಏನಾದರೂ ಒಂದು ಬಟ್ಟೆ ತೊಗೋಬೇಕು. ಆಗಲೆಲ್ಲ ಜಾಸ್ತಿ ಅನಾರ್ಕಲಿ ಮತ್ತು ವೆಲ್ವೆಟ್ ಒಂಥರ ಟೀ ಶರ್ಟು ಈ ರೀತಿ ಎಲ್ಲ ಬರ್ತಾಯಿತ್ತು. ಸೊ ಆ ರೀತಿ ನಾವು ಚೂಡಿದಾರ ತೊಗೋಬೇಕು, ಒಂದು ಒಳ್ಳೆ ಯಾರಾದರೂ ಬಂದು ನಮಗೆ ಒಂದು ಒಳ್ಳೆ ಡ್ರೆಸ್ ಪೀಸ್ ಹಾಕೊಂಬಂದಿದ್ದಾರೆ ಅಂತಂದ್ರೆ ಚೂಡಿದಾರ ಆ ಥರ ನಾವು ತೊಗೋಬೇಕು. ಈ ರೀತಿ ಮನಸ್ಸಲ್ಲಿ ನಮ್ಗೆ ಆವಾಗಿನ ಆಸೆಗಳಿಗೆ ತಕ್ಕಂಗೆ ನಾವು ಮನಿ ಸೇವಿಂಗ್ ಮಾಡ್ಕೋತಾ ಇದ್ವಿ. ನಾಲೆಡ್ಜ್ ಕಮ್ಮಿ. ಅಂದರೆ ಏನಂದರೆ ಸಿಂಪಲಾಗಿ ಏನಾದರೂ ತೊಗೋಬೇಕು ನಾವು ಫ್ಯೂಚರ್ಗಂತಲ್ಲ, ತೊಗೋಬೇಕು, ಬಟ್ಟೆ ತೊಗೋಬೇಕು, ಒಡವೆ ತೊಗೋಬೇಕು, ಇಲ್ಲ ಲಿಫ್ಟಿಗೆ ತೊಗೋಬೇಕು, ಹೇರ್ ಬ್ಯಾಂಡ್ ತೊಗೋಬೇಕು, ನೈಲ್ ಪಾಲಿಶ್ ತೊಗೋಬೇಕು, ಈ ರೀತಿಯೇ ನಮ್ಮ ಮನಸ್ಸು ಬಂದಿರುತ್ತೆ. ಆದರೆ ಆಫ್ಟರ್ ಮ್ಯಾರೇಜು, ಆಫ್ಟರ್ ಚಿಲ್ಡ್ರನ್ಸ್ ಅಂತ ಬಂದಾಗ ನಮ್ಮ ಥಿಂಕ್ ಬೇರೆ ಇರುತ್ತೆ. ಮದುವೆ ಆದಮೇಲೆ ಬರುವಂತಹ ಒಂದು ಮನಿ ಸೇವಿಂಗ್ ಬಂದು ಎಲ್ಲರಿಗೂ ಆ ಪಕ್ವ ಬರಲ್ಲ, ಅಂದರೆ ಆ ಒಂದು ತಿಳುವಳಿಕೆ ಇರಲ್ಲ. ತುಂಬ ಜನನ ನಾನು ನೋಡಿದ್ದೀನಿ, ಮದುವೆ ಆದಮೇಲೆ ತುಂಬಾ ಕೂಡಿಡೋದಕ್ಕೆ ತುಂಬಾ ಬುದ್ಧಿವಂತರಾಗಿರ್ತಾರೆ. ಮದುವೆಗೆ ಮುಂಚೆನೂ ಅಷ್ಟೇ ಚೆನ್ನಾಗಿ ಕೂಡಿಡಬೇಕು, ಒಡವೆ ತೊಗೋಬೇಕು, ಆಫ್ಟರ್ ಮ್ಯಾರೇಜ್ ನಮ್ಮ ಲೈಫ್ ಹೆಂಗಿರುತ್ತೋ ಏನೋ, ಯಾರನ್ನೂ ನಾವು ನಂಬಾರ್ದು, ನಮಗೆ ಅಂತ ಒಂದಷ್ಟು ದುಡ್ಡನ್ನ ಮಾಡಿಟ್ಕೋಬೇಕು ಅಂತ ಬುದ್ಧಿವಂತಿಕೆಯಿಂದ ಮಾಡ್ಕೊಳ್ಳೋರಿದ್ದಾರೆ. ಅದು ಬಂದು ತೀರಾ ಕಡಿಮೆ ಹೆಣ್ಮಕ್ಳಲ್ಲಿ. ಆಫ್ಟರ್ ಮ್ಯಾರೇಜು ಅಷ್ಟೇ ತೀರಾ ಕಡಿಮೆನೇ ದುಡ್ಡು ಕೂಡಿಕ್ಬೇಕು. ಹಸ್ಬೆಂಡು ಕೆಲಸದ ಬಗ್ಗೆ ಒಂದು ಸ್ವಲ್ಪ ಇನ್ಸೆಕ್ಯೂರಿಟಿ ಫೀಲ್ ಇರುತ್ತೆ, ಮನೇಲಿ ಅತ್ತೆ ಮಾವನ ಬಗ್ಗೆ ಇನ್ಸೆಕ್ಯೂರಿಟಿ ಫೀಲ್ ಇರುತ್ತೆ, ಯಾರು ಹೆಂಗೋ ನಾಳೆ ದಿವಸ ಹೆಂಗಪ್ಪ ಅನ್ನೋ ಫೀಲ್ ಇರುತ್ತೆ. ಸೊ ಅದಕ್ಕೆ ಅಂತ ಮನಿ ಸೇವೆ ಮಾಡ್ತಾರೆ. ಆದರೆ ಕೆಲವರು ಒಂದು ಸ್ವಲ್ಪ ವೆಲ್ ಸೆಟ್ಲ್ ಫ್ಯಾಮಿಲಿ ಆಗಿತ್ತು, ಒಂದು ಸ್ವಲ್ಪ ಸುಮಾರಾಗಿ ಚೆನ್ನಾಗಿ ಮನೇಲಿ ಬಂದು ಹಸ್ಬೆಂಡ್ ನೋಡ್ಕೊಳ್ತಾರೆ ಅಂತಂದರೆ ಅವ್ರಿಗೆ ಅಷ್ಟೊಂದು ಅದ್ರ ಬಗ್ಗೆ ಯೋಚನೆ ಹೋಗಲ್ಲ. ಆಫ್ಟರ್ ಬೇಬೀಸು ಮಕ್ಕಳಾದಮೇಲೆ ಕೆಲವ್ರಿಗೆ, ಅದು ಸ್ಪೆಷಲಾಗಿ ಹೆಣ್ಮಕ್ಳಾದಮೇಲೆ ಕೆಲವ್ರಿಗೆ ಹೆಣ್ಮಗು ಆಯ್ತಲ್ಲ, ನನ್ನ ಮಗುಗೆ ನಾನು ಒಡವೆ ಸೇರಿಸ್ಬೇಕು, ನನ್ನ ಮಗುಗೆ ಬಂದು ನಾನು ಏನಾದರೂ ಒಂದು ಫ್ಯೂಚರ್ಗೆ ಎಜುಕೇಷನ್ಗೆ ಅಂತ ಇನ್ಶೂರೆನ್ಸ್ ಹಾಕ್ಕೋಬೇಕು ಅಂತ ಐಡಿಯಾ ಬರುತ್ತೆ. ಗಂಡು ಮಕ್ಕಳು ಅಂತ ಬಂದಾಗ ಬಂದು ಕೆಲವರು ಒಂದು ಸ್ವಲ್ಪ ಕೇರ್ಲೆಸ್ ಮಾಡ್ತಾರೆ. ಕೆಲವರು ಬಂದು ಇಲ್ಲ, ನನ್ನ ಮಗುಗೊಂದು ಒಳ್ಳೆ ಎಜುಕೇಷನ್ ಕೊಡಬೇಕು, ಒಳ್ಳೆ ಜಾಬ್ಗೆ ಸೇರಿಸ್ಬೇಕು, ಅದಕ್ಕೆ ಇವಾಗಲಿಂದನೇ ಫೀಸ್ಗೆ ಸೇರಿಸ್ಬೇಕು ಅಂತ ಕೆಲವೊಂದು ಸ್ಕೀಮ್ಸ್ಗಳನ್ನು ಹಾಕೋತಾರೆ. ಸೊ ನಮ್ಮ ಹೆಣ್ಮಕ್ಳ ಲೈಫಲ್ಲಿ ಬಂದು ಒಂದೊಂದು ಮನಿ ಸೇವಿಂಗಲ್ಲಿ ಒಂದೊಂದು ಹಂತ ಇರುತ್ತೆ. ಸೊ ಅದನ್ನು ನಾವು ಬಂದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೀವಿ. ಕೆಲವರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಯಾವಾಗ ತೀರಾ ಡಿಫಿಕಲ್ಟ್ ಟೈಮಲ್ಲಿ, ಈಗೇನೆಂದರೆ ಏನಾದರೂ ಒಂದು ಬೈ ಮಾಡಬೇಕು, ಪರ್ಚೇಸ್ ಮಾಡಬೇಕು ಅಂತಂದಾಗ ದುಡ್ಡಿತ್ತು ಮಾಡ್ತಾರೆ. ಕೆಲವು ಟೈಮಲ್ಲಿ ಏನೋ ಸಿಚುವೇಶನ್ ಸರಿ ಇಲ್ಲ ಅಂದರೆ ಒಡವೆಗಳನ್ನು ಅಡಮಾನ ಇಡೋದು, ಈ ರೀತಿಯೆಲ್ಲ ಸಿಚುವೇಶನ್ಸ್ ಬರೋವಾಗ ಅವಾಗ ದುಡ್ಡಿತ್ತು, ನಾನು ಕೂಡಿಟ್ಟಿದ್ರೆ ಚೆನ್ನಾಗಿತ್ತು ಅಂತ ಕೆಲವರು ಅವಾಗ ಅಂದ್ಕೊಳ್ತಾರೆ. ಸೊ ಅದೇನೇ ಏನು ಹೇಳೋದಂದರೆ, ಸಂದರ್ಭಗಳು ಮನುಷ್ಯನನ್ನು ಬದಲಾಯಿಸುತ್ತೆ, ಮತ್ತು ಅದು ಅನುಭವ ಆವಾಗ ತಲೆಗೆ ಇಟ್ಕತ್ತೆ. ಕೆಲವ್ರು ಏನು ಗೊತ್ತಾ, ವೆಲ್ ಸೆಟ್ ಫ್ಯಾಮಿಲಿ ಆಗಿರ್ತಾರೆ, ಅಮ್ಮ ಅಪ್ಪ ಚೆನ್ನಾಗಿ ನೋಡ್ಕೊಳ್ಳೋರಾಗಿರ್ತಾರೆ. ಅಲ್ಲಿಂದ ಕಷ್ಟ ಗೊತ್ತಿಲ್ಲದೆ ಹಸ್ಬೆಂಡ್ ಮನೆಗೆ ಬಂದಾಗ ಅವರು ಒಂದು ವೆಲ್ ಸೆಟ್ಲ್ ಫ್ಯಾಮಿಲಿ ಆಗಿರ್ತಾರೆ. ಆವಾಗ ಮನಿ ಸೇವ್ ಮಾಡಬೇಕು, ದುಡ್ಡು ಕೂಡಿಡಬೇಕು ಅಂತ ಅವ್ರಿಗೆ ಅನಿಸಲ್ಲ. ಆದರೆ ಏನೋ ಒಂದು ಕಷ್ಟ, ಎಲ್ಲೋ ಒಂದು ಸಣ್ಣ ಪುಟ್ಟ ಅವಮಾನ ಆದಾಗ ಮಾತ್ರ ನಾನು ದುಡ್ಡು ಕೂಡಿಡಬೇಕು, ನನಗೆ ಅಂತ ಒಂದು ಫ್ಯೂಚರ್ಗೆ ಸೆಕ್ಯೂರ್ ಮಾಡ್ಕೋಬೇಕು ಅಂತ ಹೆಣ್ಮಕ್ಳು ಅಂದ್ಕೊಳ್ಳೋದು. ಸೊ ನಾನೇನು ಹೇಳ್ತೀನಿ ಅಂದರೆ, ಈ ಥರ ಸಿಚುವೇಶನ್ ಬರಬೇಕು ಅಂತ ವೆಯ್ಟ್ ಮಾಡಬಾರ್ದು. ಮತ್ತು ಬಂದು ನಾವು ಯಾವತ್ತೂ ಅಷ್ಟೇ ಹಣ ಕೂಡಿಡೋದ್ರಲ್ಲಿ ಮುಂಚಿತವಾಗಿ ಯೋಚನೆ ಮಾಡ್ಕೋಬೇಕು. ನಮ್ಮ ಲೈಫಲ್ಲಿ ಎಲ್ಲರೂ ಅನುಭವಿಸಿರ್ತೀವಿ. ಕೊರೋನಾ ಟೈಮಲ್ಲಿ ಬಂದು ತೀರಾ ಕಷ್ಟ ಆಗೋಯಿತು ಲಾಕ್ಡೌನ್ ಆದಾಗ. ಆಗಲೇ ನಾನು ಜಾಸ್ತಿ ತೀಕ್ಷ್ಣತೆಯನ್ನು ಯೋಚನೆ ಮಾಡಿದ್ದು.
ಅದಕ್ಕೂ ಮುಂಚೆನೇ ಕೂಡಿಡೋ ಬುದ್ಧಿ ಇತ್ತು. ಮನೆ ಹಸ್ಬೆಂಡಿಗೆ ಗೊತ್ತಿಲ್ಲದೆ, ಮಕ್ಳಿಗೆ ಗೊತ್ತಿಲ್ಲದೆ ಒಂದು ಸ್ವಲ್ಪ ದುಡ್ಡು ಕೂಡಿಡೋದು, ನಾನು ಜಾಸ್ತಿ ಎಕ್ಸ್ಪೆನ್ಸಿವ್ ಏನು ತೊಗೊಳ್ದೆ ನನಗೆ ಅಂತ ಒಂದಷ್ಟು ದುಡ್ಡನ್ನ ಪಕ್ಕಕ್ಕೆ ಎತ್ತಿಡೋ ಬುದ್ಧಿ ಆವಾಗಿಂದ ಇದೆ. ಬಟ್ ನನಗೆ ಕೊರೋನಾ ಬಂದಾಗಲೇ ಅದರದ್ದು ಪ್ರಭಾವ ಜಾಸ್ತಿ ಆಯಿತು. ಸೊ ನಾವು ಇನ್ನೂ ಕೂಡಿಡಬೇಕು, ಸಾಲದು ಇದು ಹೆಂಗಪ್ಪ ಇದು ಲೈಫ್ ಮುಂದೆ ಅನ್ನೋ ಥರ ನಾನು ಯೋಚನೆ ಕೂಡ ಮಾಡಿದ್ದೀನಿ. ಸೊ ಹಾಗಾಗಿ ದುಡ್ಡು ಕೂಡಿಡೋದ್ರ ಬಗ್ಗೆ ಯೋಚನೆ ಮಾಡಿ ಬೇಗ ಅದಕ್ಕೆ ನೀವು ನಿರ್ಧಾರನ ಮಾಡಲೇಬೇಕು. ಇದು ಬಂದು ನಾವು ಕದ್ರಿ ಹುಣ್ಣಿಮೆಗೆ ನಾಳೆ ಅನ್ನುವಾಗ ನಾವು ಬಂದು ಹೋಗಿದ್ವಿ. ಸೊ ನಾವು ಹೋಗಿದ್ದು ಬಂದು ಸೋಮವಾರ, ನಮಗೆ ಮಂಗಳವಾರ ಬಂದು ಹಬ್ಬ ಇತ್ತು. ಹೋಗಿದ್ವಿ ಕದ್ರಿಗೆ, ನಮಗೆ ಮನೆ ದೇವರು. ಸೊ ಹಂಗಾಗಿ ಅಲ್ಲೇ ಹೋಗಿ ಪೂಜೆ ಮಾಡಿಸ್ಕೊಂಡು ತೀರ್ಥದ ನೀರು ತೊಗೊಂಬರ್ಬೇಕಲ್ಲ. ಸೊ ಹಂಗಾಗಿ ಹೋದ್ವಿ. ರಶ್ ಎಲ್ಲ ಕಡಿಮೆನೇ ಇತ್ತು. ಸೊ ನಮಗೆ ನಮ್ಮ ಮನೆಯಿಂದ ಮಿನಿಮಮ್ 140 ಕಿಲೋಮೀಟರ್ಸ್ ಬರುತ್ತೆ. ಸೊ ಅರ್ಲಿ ಮಾರ್ನಿಂಗೇ ಎದ್ದು 3:30ಗೆಲ್ಲ ಎದ್ದು ಎಲ್ಲರೂ ಫ್ರೆಶ್ ಆಗಿ ದೇವ್ರಿಗೆ ಮನೆ ಕ್ಲೀನ್ ಮಾಡಿಬಿಟ್ಟು ದೇವ್ರಿಗೆ ಪೂಜೆ ಮಾಡಿ ನಾವು ಮನೆಯಿಂದ ಹೊರಟಾಗ ಕರೆಕ್ಟಾಗಿ ಟೈಮ್ 5:30 ಆಗಿತ್ತು. ಸೊ ಅಲ್ಲಿ ನಮ್ಗೆ ಹೊರಟೋಕ್ಕೆ ಬೇಗನೆ ಹೋದ್ವಿ. 8:30-9 ಗಂಟೆಗೆಲ್ಲನೂ ಹೊರಟ್ವಿ. ಸೊ ಎಲ್ಲ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿದರು ದೇವಸ್ಥಾನದಲ್ಲಿ. ಸೊ ದರ್ಶನ ಕೂಡ ಬೇಗನೆ ಆಯಿತು. ಸೊ ಸ್ಪೆಷಲ್ ಟಿಕೆಟ್ ತೊಗೊಂಡಿದ್ವಿ, ದರ್ಶನ ಬೇಗ ಆಯಿತು. ಒಳ್ಳೆ ರೀತಿಯಾಗಿ ದೇವಸ್ಥಾನದಲ್ಲಿ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಈ ಥರ ಎಲ್ಲನೂ ಮಾಡಿದ್ರು. ಅಲ್ಲಿ ಚೆನ್ನಾಗಿತ್ತು. ಎಲ್ಲದರಲ್ಲೂ ಫೋಟೋಗಳನ್ನ ಕ್ಲಿಕ್ ಮಾಡಿಕೊಂಡು ನಾವು ಒಂದು ಸ್ವಲ್ಪ ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಕೂತಿದ್ದು ಪೂಜೆ ಎಲ್ಲ ಮಾಡಿಸ್ಕೊಂಡು ತೀರ್ಥದ ಕಾಯಿನ ತೊಗೊಂಡು ನಾವು ಮನೆ ಕಡೆ ಹೊರಟ್ವಿ. ಸೊ ನಾವು ಅಲ್ಲಿ ಬಿಡೋವಾಗ ಮಿನಿಮಮ್ ಒಂದು 10:30-11:30 ಏನೋ ಆಗಿತ್ತು, ಸರಿಯಾಗಿ ನೆನಪಿಲ್ಲ ನನಗೆ. ಅಲ್ಲಿಂದ ಬರೋವಾಗಲೇ ಒಂದು ವಿಲೇಜ್ ಸಿಗುತ್ತೆ ನಮಗೆ ರೈಟ್ ಸೈಡ್ಗೆ. ಸೊ ಅಲ್ಲಿ ಇದು ಧ್ಯಾನ ಮಂದಿರ ಇದೆ. ಪ್ರತಿ ಸತಿನೂ ಅಷ್ಟೇ ಹೋದರೆ ಇಲ್ಲಿ ಮಿಸ್ ಮಾಡದೆ ಹೋಗ್ತೀವಿ. ಹೋದ್ಸಲಿ ರೋಡ್ ಬಂದು ತುಂಬ ಬೇರೆ ಕಡೆ ನಮಗೆ ಡೈವರ್ಟ್ ಆಗೋಯಿತು. ಯಾಕಂದರೆ ಈಗ ರೋಡೆಲ್ಲ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಮಗೆ ಅಷ್ಟೊಂದು ಗೊತ್ತಾಗಲಿಲ್ಲ. ಈ ಸಲ ಮಿಸ್ ಮಾಡಬಾರ್ದು ಅಂಥೇಳಿ ನೋಡಿಕೊಂಡು ಹೂವಿನ ಹಾರಗಳನ್ನ ನಾವು ಬಂದು ತೊಗೊಂಡಿದ್ವಿ ಫಸ್ಟೇ. ಸೊ ಇಲ್ಲಿ ಹಾಕಿ ಮಕ್ಳ ಕೈಯಲ್ಲೇ ಹೂವು ಎಲ್ಲನೂ ಹಾಕಿಸ್ಬಿಟ್ಟು ಪೂಜೆ ಮಾಡಿ ದೇವಸ್ಥಾನದಲ್ಲಿ ನಾವು ಪುಳಿಯೋಗರೆ ತೊಗೊಂಡಿದ್ವಿ. ಅದನ್ನು ಇಲ್ಲೇ ಕೂತ್ಕೊಂಡು ತಿಂದುಬಿಟ್ಟು ಒಂದು 10-15 ನಿಮಿಷ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ನಾವು ಮನೆ ಕಡೆ ಹೊರಟ್ವಿ. ಯಾಕಂದರೆ ಪ್ರತಿ ಸತಿನೂ ಅಷ್ಟೇ ಇಲ್ಲಿ ಬಂದು ಕೂತಿದ್ದು ಹೋದರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ, ನೆಮ್ಮದಿ. ಸೊ ಹಂಗಾಗಿ ನಮ್ಮ ಮಕ್ಕಳನ್ನೇ ಎಕ್ಸಿದ್ದ ಮೇಲೆ, ಯಾಕಂದರೆ ನಾವೆಲ್ಲ ಹೋಗಿ ಅಲ್ಲಿ ಹೂವು ಹಾಕೋಕ್ಕಾಗಲ್ಲ ಅಲ್ವಾ. ಸೊ ಹಂಗಾಗಿ ಒಂದು ಸ್ವಲ್ಪ ದೊಡ್ಡ ಹಾರ ಆಗಿರೋದ್ರಿಂದ ನನ್ನ ದೊಡ್ಡ ಮಗನೇ ನಾನು ಹಾಕೋಕ್ಕೆ ಹೇಳಿದ್ದೆ. ಹಾಗೆ ಇದು ಹಬ್ಬದ ದಿನ, ಕದ್ರಿ ಹುಣ್ಣಿಮೆ ದಿವಸ ಮಂಗಳವಾರ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ, ನಾನು ಬೆಳಗ್ಗೆನೇ ಪೂಜೆ ಎಲ್ಲ ಮಾಡಿ ತೀರ್ಥದ ನೀರೆಲ್ಲನೂ ಹಾಕಿ ಎಲ್ಲ ಫುಲ್ ಪೂಜೆ ಮುಗಿಸ್ಕೊಂಡಿದ್ದೆ. ಹಾಗೆ ಸಂಜೆ ಚಂದ್ರ ಹುಟ್ಟೋ ಟೈಮ್ಗೆ ಮತ್ತೆ ಪೂಜೆ ಮಾಡಿಬಿಟ್ಟು ಹೊರಗಡೆ ದೀಪ ಎಲ್ಲ ಹಚ್ಚಿ ಕಂಪ್ಲೀಟಾಗಿ ಅವತ್ತಿನ ದಿನ ಬಂದು ನಮಗೆ ನಡೀತು. ಸೊ ನಮಗೆ ತೀರ್ಥದ ನೀರನ್ನು ಅಲ್ಲಿ ನಾವು ತೊಗೊಂಡು ಬಂದಿರ್ತೀವಿ. ಸೊ ಅಲ್ಲಿ ಎರಡು ಸೆಟ್ ಕೊಡ್ತಾರೆ. ಒಂದು ಸೆಟ್ ಬಂದು ನಾನು ಮನೆಗೆಲ್ಲನೂ ಹಾಕಿದ್ದೆ, ಮತ್ತು ಇನ್ನೊಂದು ಸೆಟ್ ಹಾಗೇ ಎತ್ತಿಟ್ಟೆ. ಇದು ಬಂದು ನಾವು ಮತ್ತು ಹಬ್ಬಕ್ಕೆ ಬಂದು ಸಿಂಪಲ್ಲಾಗಿ ಹೆಸರುಬೇಳೆ ಪಾಯಸ, ಅನ್ನ, ಕಾಳು ಸಾಂಬಾರು ಆ್ಯಂಡ್ ನೆಕ್ಸ್ಟ್ ಬಂದು ಸಿಂಪಲ್ಲಾಗಿ ಮಕ್ಕಳಿಗೆಲ್ಲನೂ ವಡೆ, ಈ ರೀತಿ ಎಲ್ಲನೂ ಅಡುಗೆಗಳನ್ನ ಮಾಡಿಕೊಂಡು ಪೂಜೆನ ಮುಗಿಸ್ಕೊಂಡಿದ್ದೆ ನಾನು. ಸೊ ಇದು ನಾನು ಪ್ರೀವಿಯಸ್ಸಾಗೆ ವಿಡಿಯೋ ಹಾಕಿದ್ದೆ. ಯಾವ್ಯಾವ ಒಡವೆಗಳನ್ನ ಯಾವ ಥರ ನಾನು ಕೂಡಿಟ್ಟು ತೊಗೊಂಡಿದ್ದು, ಅಮ್ಮ ಕೊಡಿಸಿದ್ದು ಯಾವುದು, ನಮ್ಮ ಹಸ್ಬೆಂಡ್ ಯಾವುದು, ಮತ್ತು ಬಂದು ನೆಕ್ಸ್ಟ್ ಬಂದು ನನಗೆ ಎಷ್ಟೆಷ್ಟು ಗ್ರಾಮ್ಸ್ ಇದೆ, ಹೇಗೆ ತೊಗೊಂಡೆ ಅನ್ನೋದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ಒಂದು ವೀಡಿಯೋನೇ ಹಾಕಿದ್ದೀನಿ. ನೀವು ನೋಡಿಲ್ಲ ಅಂದರೆ ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ ನೋಡಿ. ಯಾಕಂದರೆ ಹೆಣ್ಮಕ್ಳ ಲೈಫಲ್ಲಿ ದುಡ್ಡು ಹಾಗೇ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಬೆಳೆಯಲ್ಲ. ಮಿನಿಮಮ್ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಬೇಕು. ಇಲ್ಲ ಅಂತಂದರೆ ಸಿಲ್ವರ್ ತೊಗೋಬೇಕು, ಇಲ್ಲ ಅಂತಂದರೆ ಚಿನ್ನ ತೊಗೋಬೇಕು. ಇಷ್ಟೇ ಹೆಣ್ಮಕ್ಳು ಬಂದು ಗ್ರೋತ್ ಮಾಡೋಕ್ಕಾಗೋದು. ಅಂದರೆ ಹೌಸ್ ವೈಫ್ಸ್ ಹೇಳ್ತಾ ಇದ್ದೀನಿ. ಒಂದು ವೇಳೆ ನೀವು ಬಿಸ್ನೆಸ್ ವಿಮೆನ್ ಆದರೆ ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡೋದು, ಮತ್ತು ನೀವೇನಾದರೂ ಒಂದು ವೇಳೆ ಒಂದು ಹೋಟೆಲ್ ಇಟ್ಕೊಂಡಿದ್ದೀರ ಅಂದರೆ ಅದನ್ನು ಡೆವಲಪ್ಮೆಂಟ್ ಮಾಡಿ ಸಂಪಾದನೆ ಮಾಡ್ತೀರಾ. ಇಲ್ಲ ಒಂದು ಟೈಲರ್ ಬಿಸ್ನೆಸ್ ಇಟ್ಕೊಂಡಿದ್ರೆ ಒಂದು ಚಿಕ್ಕದಾಗಿ ಗಾರ್ಮೆಂಟ್ಸ್ ಥರ ಇಟ್ಕೊಂಡು ಬಿಸ್ನೆಸ್ ಮಾಡ್ತೀರಾ. ಕೆಲವರು ಅಂಗಡಿಗಳು ಇಟ್ಕೊಂಡಿದ್ರೆ ಅದನ್ನು ಇನ್ನೂ ಚೆನ್ನಾಗಿ ಮಾಡ್ಕೊಳ್ತೀರಾ. ಆದರೆ ಮನೇಲಿ ಸಿಂಪಲ್ಲಾಗಿ ಎಲ್ಲೂ ಹೊರಗಡೆ ಹೋಗದೆ ಮನೆಯಲ್ಲೇ ಇರುವಂಥ ಹೆಣ್ಮಕ್ಳು ಹಸ್ಬೆಂಡ್ ಕೊಟ್ಟಿರೋದನ್ನ ಕೂಡಿಟ್ಟು ಮಾಡಬೇಕು ಅಂದಾಗ, ಕೂಡಿಟ್ಟಿರೋ ಹಣ ಡಬಲ್ ಆಗಬೇಕು ಅಂದರೆ ನಾವು ಈ ರೀತಿ ಒಂದು ವಸ್ತುಗಳ ಮೇಲೇ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ನಾವು ಬ್ಯಾಂಕಲ್ಲಿ ಹಾಕಿದ್ರೂ ಬಡ್ಡಿ ಕಮ್ಮಿ ಸಿಗುತ್ತೆ. ಸೊ ಆ ಟೈಮಲ್ಲಿ ನಾವೇನು ಮಾಡಬೇಕು, ಗೋಲ್ಡ್ ಕಾಯಿನ್ಸ್ ಆಗೋ ಇಲ್ಲ ಈ ರೀತಿ ಗೋಲ್ಡ್ ಆಗೋ ತೆಗೆದಿಟ್ಕೊಳ್ಳೋವಾಗ ಇವತ್ತಿಲ್ಲ ನಾಳೆ, ಅಂದರೆ ಈ ವರ್ಷ ಇಲ್ಲ ಅಂದ್ರೂ ಇನ್ನೊಂದು 10-15 ವರ್ಷಕ್ಕೆ ನಮ್ಮ ಮಕ್ಕಳ ಫ್ಯೂಚರ್ಗೆ ಯೂಸ್ ಆಗುತ್ತೆ. ಅಂದರೆ ಅವರ ಎಜುಕೇಷನ್ಗೆ. ಈಗ ನಿಮ್ಮ ಮಗು LKG ಓದ್ತಾ ಇದೆ ಅಂದರೆ ಇನ್ನೊಂದು 10-12 ವರ್ಷಕ್ಕೆಲ್ಲನೂ ಮಗು ಕಾಲೇಜ್ ಲೆಕ್ಕಕ್ಕೆ ಬಂದುಬಿಡುತ್ತೆ. ಆವಾಗ ಮಗು ಕೇಳಿದ್ದು ಎಜುಕೇಷನ್ ನಾವು ಕೊಡಿಸ್ಬೇಕಾಗುತ್ತೆ. ಇವಾಗೆಲ್ಲನೂ ಕಮರ್ಷಿಯಲ್ ಎಕ್ಸ್ಪೆನ್ಸಿವ್ ಆಗಿಬಿಟ್ಟಿದೆ. ಇವಾಗ
ಒಡವೆ ನಮ್ಮ ಹತ್ರ ಇತ್ತು ಅಂತಂದರೆ ಎಜುಕೇಷನ್ ಮಗುಗೊಂದು ಫೀಸ್ ಕಟ್ಟಬೇಕು ಅಂದರೆ ಇನ್ನೊಬ್ಬರು ಮನೆ ಬಾಗಿಲಿಗೆ ಹೋಗಿ ನಿಲ್ಲದೆ, ಇಲ್ಲಾಂದರೆ ಬ್ಯಾಂಕ್ ಹತ್ರ ಹೋಗಿ ನಾವು ಸಾಲ ಕೇಳದೆ, ಇಲ್ಲ ಅಂತಂದರೆ ಬೇರೆ ಇನ್ನೊಬ್ರ ಹತ್ರ ಹೋಗಿ ಇನ್ಸಲ್ಟನ್ನು ಅನುಭವಿಸ್ದೆ ನಮ್ಮ ಹತ್ರ ಇರೋ ಒಡವೆಗಳನ್ನೇ ನಾವು ಬಂದು ಯೂಸ್ ಮಾಡಿಕೊಂಡು ನಮ್ಮ ಮಕ್ಕಳಿಗೆ ಎಜುಕೇಷನನ್ನು ಕೊಡಿಸ್ಕೋಬೋದು. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಆಗಿದ್ದರೆ ಒಂದು ಸೈಟನ್ನು ಬೈ ಮಾಡೋದಕ್ಕೆ ಒಡವೆಗಳು ಯೂಸ್ ಆಗುತ್ತೆ. ಇಲ್ಲ ಒಂದು ಮನೆಗೆ ಹೋಗಬೇಕು, ಒಂದು ಮನೆ ತೊಗೋಬೇಕು ಅಂದರೂ ಕೂಡ ಯೂಸ್ ಆಗುತ್ತೆ. ಸೊ ನಾನು ಹೇಳೋದೇನೆಂದರೆ, ಯಾವ ಕಾರಣಕ್ಕೂ ಅಷ್ಟೇ ದುಡ್ಡು ಕೂಡಿಡೋದನ್ನು, ಅದು 10 ರೂಪಾಯಿ ಆದರೂ ಪರವಾಗಿಲ್ಲ, ಇವತ್ತು 100 ರೂಪಾಯಿ ಹಾಕೋಕ್ಕಾಗಿಲ್ಲ ಅಂತ ಅಂದ್ಕೋಬೇಡಿ, ಗಿಲ್ಟ್ ಆಗಬೇಡಿ. ಒಂದು 10 ರೂಪಾಯಿ ಆದರೂ ಹಾಕಿ ಮನಿ ಸೇವಿಂಗನ್ನು ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ. ಇದು ಖಂಡಿತವಾಗ್ಲೂ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ. ಟೇಕ್ ಕೇರ್, ಬಾಯ್.